Good morning, my dear students. Welcome to the today's online class. Dear children, in the last class we were discussing about the enchanted pool. It was derived from the great epic, the Mahabharata. ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಮಹಾಕಾವ್ಯ ಆಗಿರ್ತಕ್ಕಂತಹ ಮಹಾಭಾರತದ ಒಂದು ಭಾಗವಾದ ದ ಎನ್ಚಾಂಟೆಡ್ ಪೂಲ್ ಅನ್ನೋ ಒಂದು ಪಾಠದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ. ಇನ್ ದ ಲಾಸ್ಟ್ ಕ್ಲಾಸ್, when Pandavas went in search of food and water, they went in the deep forest. ಅವರು ಆಹಾರ ಮತ್ತು ನೀರನ್ನು ಹುಡುಕೊಂಡು ಏನು ಮಾಡ್ತಾರೆ, ಆಳವಾದ ಕಾಡಿನ ಒಳಗಡೆ ಹೋಗ್ತಾರೆ. There they saw one pool, that was a magic pool. Yudhishthira sat under the tree. He sent one by one. He first sent Nakula and then Sahadeva to bring the water. ಮಕ್ಕಳೇ, ಅವರು ಆ ರೀತಿ ಆಹಾರ ನೀರನ್ನು ಹುಡುಕೊಂಡು ಕಾಡೊಳಗೆ ಹೋದಾಗ ಒಂದು ಜಾಗದಲ್ಲಿ ಅವರು ಒಂದು ಮಾಯಾವಿ ಕೊಳವನ್ನು ನೋಡ್ತಾರೆ. ಅಲ್ಲಿ ಯುಧಿಷ್ಠಿರ ಒಬ್ಬೊಬ್ಬರನ್ನೇ ಅವರ ತಮ್ಮಂದಿರನ್ನು ಕಳಿಸ್ತಾನೆ. ಫಸ್ಟ್ ನಕುಲನ ಕಳಿಸ್ತಾನೆ ಮತ್ತು ಸಹದೇವನ ಕಳಿಸ್ತಾನೆ ನೀರು ತರೋದಕ್ಕೆ. ಆಗ ಏನಾಗುತ್ತೆ, ಅಟ್ ದ ಟೈಮ್ ದೇ ಹರ್ಡ್ ದ ಮ್ಯಾಜಿಕ್ ವಾಯ್ಸ್, ಡೋಂಟ್ ಡ್ರಿಂಕ್ ದ ವಾಟರ್, ಫಸ್ಟ್ ಆನ್ಸರ್ ಮೈ questions. But Nakula and Sahadeva, they don't answer those questions. They started drinking the water. ಅವ್ರು ಏನು ಮಾಡ್ತಾರೆ, ಆ ಒಂದು ವಾಯ್ಸ್ ಏನು ಕೇಳಿ ಬರುತ್ತಲ್ಲ, ನೀರನ್ನು ಕುಡಿಬೇಡಿ, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂಥೇಳಿ ಆ ವಾಯ್ಸನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಅವರು ನೀರನ್ನು ಕುಡಿಲಿಕ್ಕೆ ಹೋಗ್ತಾರೆ. ಆಗ ಏನಾಗುತ್ತೆ, ದೇ ಫೆಲ್ ಡೌನ್, ಅವರು ಎಚ್ಚರ ತಪ್ಪಿ ಬಿದ್ದುಬಿಡ್ತಾರೆ. ಆಫ್ಟರ್ ವೇಟಿಂಗ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಹಿ ಫೆಲ್ಟ್ ವೆರಿ ಡಿಸ್ಗಸ್ಟಿಂಗ್. ಅವನಿಗೇನಾಗುತ್ತೆ, ತುಂಬ ಆತಂಕ ಆಗುತ್ತೆ. ಯಾಕೋ ಇಬ್ಬರು ಬರಲಿಲ್ಲ, ಹಿಂದಿರುಗಿ ಬರಲಿಲ್ಲ ಅಂಥೇಳಿ ಅವನಿಗೆ ಆತಂಕ ಆಗಿಬಿಟ್ಟು ಅವನೇನು ಮಾಡ್ತಾನೆ, ಲೇಟರ್ ಹಿ ಸೆಂಟ್ ಅರ್ಜುನ ಟು ಸಿ ವಾಟ್ ಹ್ಯಾಪೆಂಡ್ ಟು ದೋಸ್ ಬ್ರದರ್ಸ್. ಆ ತಮ್ಮಂದ್ರಿಗೆ ಏನಾಯಿತು ನೋಡ್ಕೊಂಡು ಬಾ ಹೋಗು ಅಂತೇಳಿ ಅರ್ಜುನನ್ನು ಕಳಿಸ್ತಾನೆ. ನಾವು ವಿಲ್ ಕಂಟಿನ್ಯೂ ದ ಲೆಸನ್ ಚಿಲ್ಡ್ರನ್. ಸಿ ದ 4th paragraph. Again the warning voice was heard. Answer my questions before drink the water. This pool is mine. ಅರ್ಜುನ ಕೂಡ ಅವನು ನೀರನ್ನು ಕುಡಿಲಿಕ್ಕೆ ಅಂತೇಳಿ ಹೋಗ್ತಾನೆ. ಆವಾಗ ಅಲ್ಲಿ ಅವ್ರ ತಮ್ಮಂದರು ಬಿದ್ದಿರೋದನ್ನು ನೋಡಿಬಿಟ್ಟು ಅವನಿಗೆ ತುಂಬಾ ಆತಂಕ ಆಗುತ್ತೆ. ಅವನು ಆ ಶತ್ರುವಿನ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂಥೇಳಿ ತೀರ್ಮಾನ ಮಾಡ್ತಾನೆ. ಬಟ್ ಹಿ ಆಲ್ಸೋ ಫಸ್ಟ್ ವೆಂಟ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಅವನು ಕೂಡ ಬಾಯಾರಿಕೆ ಆಗಿದ್ದರಿಂದ ನೀರನ್ನು ಕುಡಿಲಿಕ್ಕೆ ಹೋಗ್ತಾನೆ. ಆಗ ಏನಾಗುತ್ತೆ, ಹಿ ಆಲ್ಸೋ ಹರ್ಡ್ ದ ಸೇಮ್ ವಾಯ್ಸ್, ಆನ್ಸರ್ ಮೈ ಕ್ವೆಶ್ಚನ್ಸ್ ಬಿಫೋರ್ ಯು ಡ್ರಿಂಕ್ ದ ವಾಟರ್. ನೀವು ನೀರು ಕುಡಿಯೋದಕ್ಕೂ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂಥೇಳಿ ಅಲ್ಲಿ ಆ ವಾಯ್ಸ್ ಕೇಳಿಬರುತ್ತೆ. ಆ ವಾಯ್ಸ್ ಏನು ಹೇಳುತ್ತೆ, ದಿಸ್ ಪೂಲ್ ಈಸ್ ಮೈನ್, ಈ ಕೊಳ ನಂದು ಅಂಥೇಳಿ ಹೇಳುತ್ತೆ ಆ ವಾಯ್ಸು. ಇಫ್ ಯು ಡಿಸೊಬೇ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ಅದೇನು ಹೇಳುತ್ತೆ ನೋಡಿ ಆ ವಾಯ್ಸು, ಇಫ್ ಯು ಡಿಸೊಬೇ ಮೈ ಆರ್ಡರ್ಸ್, ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೇ ಇದ್ದರೆ ನೀನು ಕೂಡ ನಿನ್ನ ತಮ್ಮಂದಿರ ಹಾಗೆ ಎಚ್ಚರ ತಪ್ಪಿ ಬೀಳ್ತೀಯಾ ಅಂಥೇಳಿ ಆ ವಾಯ್ಸು ವಾರ್ನಿಂಗ್ ಮಾಡುತ್ತೆ, ಎಚ್ಚರ ಕೊಡುತ್ತೆ. ಯು ವಿಲ್ ಆಲ್ಸೋ ಫಾಲೋ ಯುವರ್ ಬ್ರದರ್ಸ್. ಸೊ ಅರ್ಜುನ ಬಿಕೇಮ್ ವೆರಿ ಆ್ಯಂಗ್ರಿ. ಅವನಿಗೇನು ಬಂತು, ಅರ್ಜುನನಿಗೆ ಆ ವಾಯ್ಸ್ ಕೇಳಿಬಿಟ್ಟು ತುಂಬಾ ಸಿಟ್ಟು ಬರುತ್ತೆ. ಹಿ ಕ್ರೈಡ್, ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಆ್ಯಂಡ್ ಐ ವಿಲ್ ಕಿಲ್ ಯು. ನೋಡಿ, ಅವನು ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ, ಯಾರು ನೀನು, ಜೋರಾಗಿ ಅವನು ಕೇಳ್ತಾ ಇದ್ದಾನೆ, ಯಾರು ನೀನು, ನನ್ನ ಎದುರುಗಡೆ ಬಾ,
ನನ್ನ ಎದುರುಗಡೆ ಬಾ, ಐ ವಿಲ್ ಕಿಲ್ ಯು, ನಾನು ನಿನ್ನ ಸಾಯಿಸಿಬಿಡ್ತೀನಿ ಅಂಥೇಳಿ ಅವನು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಸಿಟ್ಟಿನಿಂದ. ಹಿ ಶಾಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ನೋಡಿ ಅರ್ಜುನ ಹಿ ವಾಸ್ ವೆಲ್ ಇನ್ ಹಿಸ್ ಬೋ ಆ್ಯಂಡ್ ಆ್ಯರೋ, ಆರ್ಚರಿ. ಬಿಲ್ವಿದ್ಯೆಗೆ ನಾವು ಏನಂತ ಕರಿತೀವಿ? ಆರ್ಚರಿ ಅಂತೀವಿ. ಹಿ ವಾಸ್ ವೆಲ್ ಪರ್ಫೆಕ್ಟ್ ಇನ್ ಹಿಸ್ ಆರ್ಚರಿ. ಅವನು ಬಿಲ್ವಿದ್ಯೆಯಲ್ಲಿ ತುಂಬ ಪರಿಣತನಾಗಿದ್ದ ಅರ್ಜುನ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ? ಹಿ ಲೆಫ್ಟ್ ಈಸ್ ಶಾರ್ಪ್ ಆ್ಯರೋಸ್, ಹಿ ಶಾಟ್ ಈಸ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದಟ್ ವಾಯ್ಸ್. ಆ ವಾಯ್ಸ್ ಎಲ್ಲಿಂದ ಕೇಳಿ ಬಂತಲ್ಲ ಆ ದಿಕ್ಕಿನಲ್ಲಿ ಅವನು ಬಾಣವನ್ನು, ಚೂಪಾದ ಬಾಣವನ್ನು ಅಲ್ಲಿ ಅವನು ಬಿಡ್ತಾನೆ. The invisible being laughed in scorn and said, "Your arrows can't touch me." ನೋಡಿ ಅರ್ಜುನ ಬಾಣವನ್ನು ಬಿಟ್ಟಾಗ ಆ ವಾಯ್ಸ್ ಏನು ಹೇಳುತ್ತೆ? ಜೋರಾಗಿ ನಗುತ್ತೆ, ವ್ಯಂಗ್ಯವಾಗಿ ನಗುತ್ತೆ. ಹಿ ಲಾಫ್ಟ್. ದ ಇನ್ವಿಸಿಬಲ್ ಬೀಯಿಂಗ್ ಅಂದರೆ, ಇನ್ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಅದ್ಭುತವಾದ ಶಕ್ತಿ. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಟ್ ಇನ್ ಸ್ಕಾರ್ನ್ ಆ್ಯಂಡ್ ಸೆಡ್, ವ್ಯಂಗ್ಯವಾಗಿ ನಕ್ಬಿಟ್ಟು ಹೇಳುತ್ತೆ, ಯುವರ್ ಆ್ಯರೋಸ್ ಕಾಂಟ್ ಟಚ್ ಮೀ, ನಿನ್ನ ಬಾಣಗಳು ನನಗೆ ಏನನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳುತ್ತೆ. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸೀನ್ ಫೋ. ಸಿ, ಫೋ ಮೀನ್ಸ್ ಎನಿಮಿ, FOE. ಫೋ ಮೀನ್ಸ್ ಎನಿಮಿ, ಶತ್ರು. ಅನ್ಸೀನ್ ಫೋ ಅಂದರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಶತ್ರು. ಅವನಿಗೆ ಎಷ್ಟು ಸಿಟ್ಟು ಬರುತ್ತೆ ಅರ್ಜುನನಿಗೆ ಅಂದರೆ, ಆ ಕಣ್ಣಿಗೆ ಕಾಣದೆ ನಾಶ ಮಾಡಬೇಕು ಅನ್ನೋಷ್ಟು ಸಿಟ್ಟು ಬರುತ್ತೆ. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸೀನ್ ಫೋ, ಬಟ್ ಫಸ್ಟ್ he had to quench his terrible thirst, so he drank the water and also fell down dead. ನೋಡಿ, ಅವನಿಗೆ ಅಷ್ಟು ಸಿಟ್ಟು ಇದ್ದರೂ ಕೂಡ he was very much quench of his thirst. ಅವನಿಗೆ ಅತಿಯಾದ ಬಾಯಾರಿಕೆ ಆಗಿತ್ತು, ತಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಬಾಯಾರಿಕೆ ಆಗಿತ್ತು. ಸೊ he also went to drink the water. ಅವನು ಕೂಡ ಮೊದಲು ನೀರು ಕುಡಿದು ಬಾಯಾರಿಕೆ ನಿಗಿಸ್ಕೊಂಡು ನಂತರ ಆ ಶತ್ರುವಿನ ಜೊತೆ ಹೋರಾಡೋಣ ಅಂಥೇಳಿ ಫಸ್ಟ್ ಏನು ಮಾಡ್ತಾನೆ? ನೀರು ಕುಡಿಲಿಕ್ಕೆ ಹೋಗ್ತಾನೆ. ಬಟ್ he also fell, ಅವನು ಕೂಡ ಎಚ್ಚರ ತಪ್ಪಿ ಬೀಳ್ತಾನೆ. See the 5th paragraph, children. After another anxious wait, Yudhishthira to Bhima, "Dear brother, even Arjuna, the great hero, hasn't returned. Something terrible must have happened to our brothers." See, after another anxious wait, ಆತಂಕದಿಂದ, ಆಂಕ್ಷಿಯಸ್ ಮೀನ್ಸ್ ಆತಂಕದಿಂದ ಅವನು ಕಾಯ್ತಾ ಇರ್ತಾನಲ್ವ ಯುಧಿಷ್ಠಿರ. ಅವ್ರ ತಮ್ಮಂದರು ನೀರನ್ನು ತಗೊಂಡು ಬರ್ತಾರೆ ಅಂತೇಳಿ ಆತಂಕದಿಂದ ಕಾಯ್ತಾ ಇರ್ತಾನೆ. ಎಷ್ಟೊತ್ತಾದರೂ ಬರೋದಿಲ್ಲ, ಅವನ ಆತಂಕ ಜಾಸ್ತಿ ಆಗತ್ತೆ. ಸೊ ವಾಟ್ ಹಿ ಡಿಡ್, ಯುಧಿಷ್ಠಿರ ಟರ್ನ್ ಟು ಭೀಮನ್ ಕಡೆ ನೋಡಿಬಿಟ್ಟು ಹೇಳ್ತಾನೆ, ಡಿಯರ್ ಬ್ರದರ್, ಈವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸಂಟ್ ರಿಟರ್ನ್. ಅರ್ಜುನ ಕೂಡ ಹಿಂದಿರುಗಲಿಲ್ಲ, ಎಷ್ಟೊತ್ತಾಯಿತು, ನೀನು ಹೋಗಿ ನೋಡ್ಕೊಂಡು ಬಾ. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ಡ್ ಟು ಅವರ್ ಬ್ರದರ್ಸ್. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ಡ್. ಟೆರಿಬಲ್ ಮೀನ್ಸ್ ಎನಿ ಡೇಂಜರ್, ಏನೋ ಆಗಿರಬೇಕು, ಅವರಿಬ್ಬರಿಗೂ ಏನೋ ತೊಂದರೆ ಆಗಿರಬೇಕು ಅಂಥೇಳಿ ಹೋಗಿ ನೋಡ್ಕೊಂಡು ಬಾ ಅಂಥೇಳಿ ಯಾರನ್ನು ಕಳಿಸ್ತಾನೆ? ಭೀಮನ್ನು ಕಳಿಸ್ತಾನೆ. ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ, ಹೋಗು, ಬೇಗ ಹೋಗು, ಅವರನ್ನು ಹುಡ್ಕೊಂಡು ಬಾ ಅಂಥೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಭೀಮ ಹರಿಡ್ ಅವೇ ವಿಥೌಟ್ ಅನದರ್ ವರ್ಡ್. ಭೀಮ ಏನೂ ಮಾತಾಡಲಿಲ್ಲ, ಒಂದು ಮಾತು ಆಡದೆ ಅವನೇನು ಮಾಡ್ತಾನೆ? ತಕ್ಷಣ ಹೊರಡ್ತಾನೆ ಅವರ ತಮ್ಮಂದ್ರನ್ನ ಹುಡುಕೊಂಡು, ಅಣ್ಣ ತಮ್ಮಂದ್ರನ್ನ. ಭೀಮ ಹರಿಡ್ ಅವೇ ವಿಥೌಟ್ ಅನದರ್ ವರ್ಡ್. Like Arjuna, Bhima also did not heed the warning and drank the water eagerly. See, Bhima also went near the pool. He also was quench of his terrible thirst. ಅವನಿಗೂ ಕೂಡ ತುಂಬ ಬಾಯಾರಿಕೆ ಆಗಿತ್ತು.
ಅವನು ಅಲ್ಲಿ ಅವರ ಅಣ್ಣ ತಮ್ಮಂದರು ಬಿದ್ದಿರೋದು ನೋಡಿಬಿಟ್ಟು ಅವನಿಗೂ ಆತಂಕ ಆಗುತ್ತೆ. ಆದರೂ ಕೂಡ ಅವನು ಫಸ್ಟ್ ಬಾಯಾರಿಕೆನ ನೀಗಿಸ್ಕೊಳ್ಳೋಣ ಅಂಥೇಳಿ ಏನು ಮಾಡ್ತಾನೆ, ಹಿ ಆಲ್ಸೋ ನೆಗ್ಲೆಕ್ಟೆಡ್ ದ ವಾಯ್ಸ್. ಅವನು ಕೂಡ ಆ ವಾರ್ನಿಂಗ್ ವಾಯ್ಸ್ ಏನಿರುತ್ತಲ್ಲ ಅದಕ್ಕೆ ಅವನು ಗಮನ ಕೊಡೋದಿಲ್ಲ. ಹಿ ಆಲ್ಸೋ ಫಸ್ಟ್ ವೆಂಟ್ ಟು ಡ್ರಿಂಕ್ ದ ವಾಟರ್ ಈಗರ್ಲಿ. ಫಸ್ಟು ಏನು ಮಾಡ್ತಾನೆ, ಅವನು ನೀರನ್ನು ಕುಡಿಲಿಕ್ಕೆ ಹೋಗ್ತಾನೆ. ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್. ಹೀಡ್ ಮೀನ್ಸ್ ನೆಗ್ಲೆಕ್ಟಿಂಗ್ ದ ವಾರ್ನಿಂಗ್ ಆಫ್ ದ ವಾಯ್ಸ್. ದೆನ್ he drank the water eagerly. What happened? Glaring around in defiance, and instantly his great strength seemed to slip from him like a garment, and he also fell dead among his brothers. See, glaring around in defiance. ಅವನು ಕೂಡ ಆ ವಾಯ್ಸ್ಗೆ ನೆಗ್ಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾನೆ, ನೀರನ್ನು ಕುಡಿತಾನೆ. ಆಮೇಲೆ ಆ ವಾಯ್ಸ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ಸ್ಟಂಟ್ಲಿ ಹಿಸ್ ಗ್ರೇಟ್ ಸ್ಟ್ರೆಂತ್, ತಕ್ಷಣ ಏನಾಗುತ್ತೆ, ನೀರು ಕುಡಿತಾ ಇದ್ದಾಗೆ ಅವನ ಸ್ಟ್ರೆಂತ್, ಅವನ ಶಕ್ತಿ ಎಲ್ಲ ಏನಾಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಸೀಮ್ಡ್ ಟು ಸ್ಲಿಪ್ ಫ್ರಮ್ ಹಿಮ್. ಅವನ ದೇಹದಿಂದ ಅವನ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ಲೈಕ್ ಎ ಗಾರ್ಮೆಂಟ್. ಗಾರ್ಮೆಂಟ್ ಮೀನ್ಸ್ ನಾವು ಬಟ್ಟೆನ ಹೇಗೆ ಬದಲಾಯಿಸ್ತೀವಲ್ವ ಆ ರೀತಿ ಅವನಲ್ಲಿ ಅಡಗಿರ್ತಕ್ಕಂಥ ಎಲ್ಲ ಶಕ್ತಿ ಏನಾಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಹಿ ಆಲ್ಸೋ ಫೆಲ್ ಡೆಡ್ ಅಮಾಂಗ್ ಹಿಸ್ ಬ್ರದರ್ಸ್. ಅವನ ಅಣ್ಣ ತಮ್ಮಂದಿರ ಥರನೇ ಅವನು ಕೂಡ ಎಚ್ಚರ ತಪ್ಪಿ ಬೀಳ್ತಾನೆ. Now we'll move on to the next 6th paragraph, children. Puzzled and worried that his brothers had not returned. See, puzzled ಅಂದರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳೋದು. ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆ ಸಿಚುವೇಶನ್ಗೆ ಏನಂತ ಕರಿತೀವಿ, ಪಝಲ್ಡ್. ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ವರೀಡ್ ದಟ್ ಹಿಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್. ಭಯ ಆಗುತ್ತೆ, ಆತಂಕ ಆಗುತ್ತೆ, ಅವರ ತಮ್ಮಂದರು ಇನ್ನೂ ಹಿಂದಿರುಗಲಿಲ್ಲ ಅಂತ ಹೇಳಿಬಿಟ್ಟು. ಯುಧಿಷ್ಠಿರ ಹಿಮ್ಸೆಲ್ಫ್ ಪ್ರೊಸೀಡೆಡ್ ಇನ್ ದ ಡೈರೆಕ್ಷನ್. ಯುಧಿಷ್ಠಿರ ಅವನೇ ಸ್ವತಃ ಏನು ಮಾಡ್ತಾನೆ, ಆ ಜಾಗಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾನೆ. ಯುಧಿಷ್ಠಿರ ಹಿಮ್ಸೆಲ್ಫ್ ಪ್ರೊಸೀಡ್ ಅಂದರೆ ಮುಂದೆ ಹೋಗೋದು. ಹಿ ಪ್ರೊಸೀಡ್ ಟು ದಟ್ ಡೈರೆಕ್ಷನ್. ಆ ಕಡೆಗೆ ಅವನು ಹೋಗ್ತಾನೆ. His brothers had taken. When he came near a pond, he saw his 4 brothers lying on the ground, to all appearance dead. ನೋಡಿ, ಯುಧಿಷ್ಠಿರ ಏನು ಮಾಡ್ತಾನೆ, ಅವನ ತಮ್ಮಂದ್ರನ್ನ ಹುಡ್ಕೊಂಡ್ಬಿಟ್ಟು ಆ ಕೊಳದ ಹತ್ರ ಬರ್ತಾನೆ. When he came near a pool, he saw his 4 brothers lying on the ground, to all appearance dead. ಅಲ್ಲಿ ಹತ್ರ ಅವನ ತಮ್ಮಂದಿರು ಬಿದ್ದಿರೋದನ್ನ, ಎಚ್ಚರ ತಪ್ಪಿ ಬಿದ್ದಿರೋದನ್ನ ಅವನು ನೋಡ್ತಾನೆ. 4 ಜನ ತಮ್ಮಂದಿರನ್ನ ಬಿದ್ದಿರೋದು ನೋಡ್ತಾನೆ. ಅವರು ಹೇಗೆ ಕಾಣ್ತಾ ಇದ್ದಾರೆ, ಅವರು ಸತ್ತು ಬಿದ್ದಿದ್ದಾರೆ ಅನ್ನೋ ರೀತಿಯಲ್ಲಿ, ಸತ್ತು ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಹಿ ವಾಸ್ ಶಾಕ್ಡ್. ಅವನಿಗೇನಾಗುತ್ತೆ, ತುಂಬಾ ಶಾಕ್ ಆಗಿಬಿಡುತ್ತೆ. ಆಶ್ಚರ್ಯ ಆಗಿ, ಏನು ಈ ರೀತಿ ಬಿದ್ದಿದ್ದಾರೆ ಅಂಥೇಳಿ ಅವನಿಗೆ ತುಂಬಾ ಶಾಕ್ ಆಗುತ್ತೆ. ಸಡನ್ ಶಾಕ್. ಹಿ ಗಾಟ್ ಇನ್ ಟು ದ ಪೂಲ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಅವರು ಕೂಡ ತುಂಬ ಬಾಯಾರಿಕೆ ಆಗಿರುತ್ತಲ್ಲ. ಸೊ ಹಿ ಆಲ್ಸೋ ಫಸ್ಟ್ ವೆಂಟ್ ಟು ಡ್ರಿಂಕ್ ದ ವಾಟರ್. ಅಟ್ ಒನ್ಸ್ ವಾಯ್ಸ್ ವಿತೌಟ್ ಫಾರ್ಮ್ ವಾರ್ನ್ಡ್ ಹಿಮ್. ಅದೇ ರೀತಿ ಆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಶಕ್ತಿ, ಆ ವಾಯ್ಸು ಮಾತಾಡುತ್ತೆ ನೋಡಿ ಅಲ್ಲಿ. ಅಟ್ ಒನ್ಸ್, ತಕ್ಷಣ ಏನು ಮಾಡುತ್ತೆ, ಆ ವಾಯ್ಸ್ ವಿತೌಟ್ ಫಾರ್ಮ್, ಯಾವುದೇ ರೀತಿ ಕಾಣದೇ ಇರತಕ್ಕಂಥದ್ದು, ವಿತೌಟ್ ಫಾರ್ಮ್ ವಾರ್ನ್ಡ್ ಹಿಮ್. ಅದು ಕೂಡ ಯುಧಿಷ್ಠಿರನಿಗೆ ವಾರ್ನ್ ಮಾಡುತ್ತೆ. ಯುವರ್ ಬ್ರದರ್ಸ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ನೋಡಿ, ಆ ವಾಯ್ಸ್ ಏನು ಹೇಳುತ್ತೆ ಯುಧಿಷ್ಠಿರನಿಗೆ, ಯುವರ್ ಬ್ರದರ್ಸ್ ಡೈಡ್, ನಿನ್ನ ತಮ್ಮಂದಿರು ಸತ್ತು ಹೋಗಿದ್ದಾರೆ. ಏನಕ್ಕೋಸ್ಕರ, ಅವರು ನನ್ನ ಮಾತನ್ನು
ಕೇಳಲಿಲ್ಲ. ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ನನ್ನ ಆರ್ಡರ್ನ ಅವರು ಫಾಲೋ ಮಾಡಲಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂಥೇಳಿ ಹೇಳ್ತಾ ಇದೆ. ಡು ನಾಟ್ ಫಾಲೋ ದೆಮ್. ನೀನು ಕೂಡ ಅವರನ್ನು ಅನುಸರಿಸಬೇಡ, ಫಾಲೋ ಮಾಡಬೇಡ, ನೀನಾದರೂ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡು ಅಂಥೇಳಿ ಹೇಳ್ತಾ ಇದ್ದಾರೆ. ಆನ್ಸರ್ ಮೈ ಕ್ವೆಶ್ಚನ್ಸ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. ದಿಸ್ ಪೂಲ್ ಈಸ್ ಮೈನ್. ನೋಡಿ ಮತ್ತೆ ಮತ್ತೆ ಆ ವಾಯ್ಸು ಹೇಳ್ತಾ ಇದೆ, ಈ ಕೊಳ ನಂದು. ನೀನು ಫಸ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನಂತರ ನಿನ್ನ ಬಾಯಾರಿಕೆನ ನೀಗಿಸ್ಕೋ, ನೀನು ನೀರು ಕುಡಿ ಅಂಥೇಳಿ ಆ ವಾಯ್ಸು ಮತ್ತೆ ಯುಧಿಷ್ಠಿರನಿಗೆ ವಾರ್ನ್ ಮಾಡುತ್ತೆ. See the next paragraph, children. What Yudhishthira did? In the 7th paragraph, Yudhishthira knew that these could be none other than words of Yaksha and guessed what had happened to his brothers. ನೋಡಿ, ಯುಧಿಷ್ಠಿರ ಯೋಚನೆ ಮಾಡ್ತಾನೆ. ನ್ಯೂ ದಟ್, ಅವನಿಗೆ ಗೊತ್ತಾಗುತ್ತೆ ಯೋಚನೆ ಮಾಡಿದಾಗ, ಏನು ಯಾರ್ದಿರ್ಬೋದು ಈ ವಾಯ್ಸು ಯಕ್ಷಂದು ಈ ವಾಯ್ಸ್ ಆಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ನ್ಯೂ ದಟ್ ದೀಸ್ ಕುಡ್ ಬಿ ನನ್ ಅದರ್ ದ್ಯಾನ್ ದ ಯಕ್ಷಂದೇ ಈ ವಾಯ್ಸು ಅಂಥೇಳಿ ಅವನಿಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಗೆಸ್ಟ್ ವಾಟ್ ಹ್ಯಾಡ್ ಹ್ಯಾಪನ್ಡ್ ಟು ಹಿಸ್ ಬ್ರದರ್ಸ್. ಯಕ್ಷನ ಅಣ್ಣ ತಮ್ಮಂದ್ರಿಗೂ ಏನಾಗಿತ್ತು ಅನ್ನೋದನ್ನು ಅವನು ಗೆಸ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಅದು ಹಿಂದಿನ ಕತೆಗೆ ಲಿಂಕ್ ಇದೆ. ಯಕ್ಷ ಅನ್ನೋನ ಕತೆಗೆ ಇದು ಲಿಂಕ್ ಮಾಡಿ. ಪಾಸಿಬಲ್ ವೇ ಆಫ್ ರೆಂಡರಿಂಗ್ ದ ಸಿಚುಯೇಷನ್, ರಿಡೀಮಿಂಗ್ ದ ಸಿಚುಯೇಷನ್, he said bodiless voice. He saw a possible way of redeeming the situation. ಯುಧಿಷ್ಠಿರ ಯೋಚನೆ ಮಾಡ್ತಾನೆ, ಈ ವಾಯ್ಸಿಂದ ನಾವು ಹೇಗೆ ಬಚಾವಾಗ್ಬೋದು ಅಂಥೇಳಿ ಆ ವಾಯ್ಸ್ ಕನ್ವಿನ್ಸ್ ಮಾಡಲಿಕ್ಕೆ. ರಿಡೀಮಿಂಗ್ ದ ಸಿಚುಯೇಷನ್, ಹ್ಯಾಂಡ್ಲಿಂಗ್ ದ ಸಿಚುಯೇಷನ್, ಆ ಸಂದರ್ಭನ, ಆ ಸಮಯವನ್ನು ಹೇಗೆ ನಿಭಾಯಿಸಬೇಕು. ರಿಡೀಮಿಂಗ್ ಮೀನ್ಸ್ ನಿಭಾಯಿಸೋದು. ಆ ಸಂದರ್ಭನ ನಿಭಾಯಿಸೋದಕ್ಕೆ ಹೇಗೆ ಮಾಡ್ಬೋದು ಅಂತ ಯುಧಿಷ್ಠಿರ ಯೋಚನೆ ಮಾಡಿಬಿಟ್ಟು ಹೇಳ್ತಾನೆ. ಹಿ ಸೆಡ್ ಟು ದ ಬಾಡಿಲೆಸ್ ವಾಯ್ಸ್, ದೇಹ ಇಲ್ಲದೆ ಇರತಕ್ಕಂತಹ ಆ ವಾಯ್ಸಿಗೆ ಅವನು ಹೇಳ್ತಾನೆ, ಪ್ಲೀಸ್ ಆಸ್ಕ್ ಯುವರ್ ಕ್ವೆಶ್ಚನ್ಸ್. ಆಯಿತು, ನಿನ್ನ ಕ್ವೆಶ್ಚನ್ಸ್ನ ನೀನು ಕೇಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪ್ಲೀಸ್ ಆಸ್ಕ್ ಯುವರ್ ಕ್ವೆಶ್ಚನ್ಸ್. ದ ವಾಯ್ಸ್ ಪುಟ್ ಕ್ವೆಶ್ಚನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್. ವಾಯ್ಸ್ ಏನು ಮಾಡುತ್ತೆ, ಒಂದಾದಮೇಲೆ ಒಂದು, ರ್ಯಾಪಿಡ್ಲಿ, ಕ್ವಿಕ್ಲಿ, ತಕ್ಷಣ ಗ್ಯಾಪೇ ಕೊಡದೇ ಇರೋ ಹಾಗೆ ತಕ್ಷಣ ಒಂದು ಪ್ರಶ್ನೆನ ಕೇಳೋದಕ್ಕೆ ಶುರು ಮಾಡುತ್ತೆ. ದ ವಾಯ್ಸ್ ಪುಟ್ ಕ್ವೆಶ್ಚನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್. I hope you have understood these paragraphs, children. We will learn what are the questions of that voice and how the Yudhishthira brilliantly, intelligently he replied to those questions, answer to those questions. We will see in the next class, children. ಯುಧಿಷ್ಠಿರ ಹೇಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಥ್ಯಾಂಕ್ ಯು.